ಕೊನೆಗೂ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೊಳ್ಬೇಡಿ. ಅರ್ಜಿಗಳನ್ನ ಸಲ್ಲಿಸಬೇಕಂದ್ರೆ ಅಂತರ್ಜಾಲ ಇಲ್ಲಿದೆ ನೋಡಿ, ನಿಮಗೆ ಕಾಣಿಸ್ತಾ ಇರಬಹುದು. ಈ ಒಂದು ಅಧಿಕೃತ ಅಂತರ್ಜಾಲಕ್ಕೆ ಭೇಟಿ ಕೊಟ್ಟು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೊಳ್ಬೇಡಿ. ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇದು ಮೊದಲನೇ ನೇಮಕಾತಿ ಅಂದ್ರೆ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ನೇಮಕಾತಿ ಮೊದಲನೇ ಇಲಾಖೆಗಿರತ್ತೆ. ಅದ ನಂತರ ಎರಡನೇ ಇಲಾಖೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಎರಡನೇ ಇಲಾಖೆ ಯಾವ ಇಲಾಖೆಪ್ಪ ಅಂದ್ರೆ ವಾಟರ್ ಅಂಡ್ ಪವರ್ ಕಾನ್ಸಂಟ್ರೇಟೆಡ್ ಸರ್ವಿಸ್ ಲಿಮಿಟೆಡ್ ಅಂತೇಳಿ, ಇದು ಎರಡನೇ ಇಲಾಖೆ. ಎರಡು ಇಲಾಖೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಎರಡನೇ ಇಲಾಖೆ ಅಂದ್ರೆ ವಾಟರ್ ಅಂಡ್ ಪವರ್ ಕಾನ್ಸಂಟ್ರೇಟೆಡ್ ಸರ್ವಿಸ್ ಲಿಮಿಟೆಡ್ ದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ 1,00,000ದಿಂದ 2,20,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಇರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ. ಈ ಒಂದು ಪೋಸ್ಟ್ಗಳಿಗೆ ನಿಮ್ಮ ಒಂದು ಅನುಭವದ ಮೇಲೆ ಹಿಂದ್ಗಡೆ ಯಾವ ರೀತಿ ಕೆಲಸ ಮಾಡಿದಾರ ಆ ಒಂದು ಆಧಾರದ ಮೇಲೆ ಆಯ್ಕೆನ ಮಾಡ್ತಿದ್ದಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಆಗಿರತ್ತೆ. ಎರಡರಲ್ಲಿ ಯಾವ್ದು ಬೇಕು ಅದಕ್ಕೆ ನೀವು ಆಯ್ಕೆನ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಒಂದು ಇಲಾಖೆಯಲ್ಲಿ 6 ಜನವರಿ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದು ಸಾರ್ವಜನಿಕ ಸೇವಾ ಆಯೋಗದಲ್ಲಿ 26 ಡಿಸೆಂಬರ್ 2025 ತನಕ ಅವಕಾಶ ಇರತ್ತೆ. ಒಂದೊಂದ ತಿಳಿಸ್ಕೊಡ್ತಾನೆ, ತುಂಬಾ ಲಾಂಗ್ ಎಲ್ಲ. ಈ ಒಂದು ಇಲಾಖೆದು 1 ನಿಮಿಷ, ಅದೊಂದು ಇಲಾಖೆದು 1 ನಿಮಿಷ, 2-3 ನಿಮಿಷದಲ್ಲಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಈ ಒಂದು ಸಾರ್ವಜನಿಕ ಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಅಧಿಸೂಚನೆ ಆಗಿದ್ದು 12/12/2025 ಕೊನೆಯ ದಿನಾಂಕ 26/12/2026 ತನಕ, ಸರಿ 25 ತನಕ. ಮತ್ತೆ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಬಗ್ಗೆ ಒಂದೊಂದ ನೋಡಿ. ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಮೊದಲನೇ ಪೋಸ್ಟ್ ಇರತ್ತೆ. ಇಲ್ಲಿ ಒಂದು ಪೋಸ್ಟ್ ಇರತ್ತೆ ಇದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಒಂದು ಪೋಸ್ಟ್. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಲೆವೆಲ್ 10 ಅಂತ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಮತ್ತೆ ಎಜುಕೇಶನ್ ನೋಡಿ, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಇಂಜಿನಿಯರಿಂಗು, ಸಿವಿಲು, ಮೆಕ್ಯಾನಿಕಲು, ಅದ ನಂತರ ಅದಕ್ಕೆ ತಕ್ಕಂತೆ ತತ್ಸಮಾನ ಎಲ್ಲ ಕೂಡ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಇನ್ನೊಂದು 5 years ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. ಯಾವುದೇ ರೀತಿಯ ಕ್ಷೇತ್ರಗಳಲ್ಲಿ ರಿಲೇಟೆಡ್ ಆಗಿ ಪಾಸ್ ಆಗಿರಬೇಕು. ಅದ ನಂತರ ಇನ್ನೊಂದು ನೇಮಕಾತಿ, ಇದೇ ಪೋಸ್ಟ್ಗೆ ಇನ್ನೊಂದು ಅಥವಾ ಕೊಟ್ಟಿದಾರಲ್ಲ, ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು. ಇಂಜಿನಿಯರಿಂಗು, ಸಿವಿಲ್, ಮೆಕ್ಯಾನಿಕಲ್ ರಿಲೇಟೆಡ್ ಆಗಿ ಪಾಸ್ ಆಗಿರಬೇಕು. ಮತ್ತು 3 ವರ್ಷ 2 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. ಇದು ಮೊದಲನೇ ಪೋಸ್ಟ್. ಇನ್ನು ಎರಡನೇ ಪೋಸ್ಟ್ ನೋಡಿ, ಇಂಜಿನಿಯರಿಂಗ್ ತಂತ್ರಜ್ಞಾನ ಉಪಕರಣ ನಿಯಂತ್ರಣ ಉಪನ್ಯಾಸಕ ಹುದ್ದೆಗೆ. ಈ ಒಂದು ಉಪನ್ಯಾಸಕ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಏನೆಲ್ಲ ಆಗಿರ್ಬೇಕು, ಎಷ್ಟು ಪೋಸ್ಟ್ ಇದಾವೆ ಅದೆಲ್ಲ ಕೊಟ್ಟಿದ್ದಾರೆ. ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕು. ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ 18 ವರ್ಷದಿಂದ ನಿಮಗೆ 45 ವರ್ಷ ತನಕ ನೇಮಕಾತಿ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಾಯ್ತು ಅಂತ ಅನ್ಕೋತೀವಿ. ಮತ್ತು ಮಾಸ್ಟರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. ಇದಕ್ಕೂ ಸ್ಯಾಲ್ರಿ ಕೂಡ ಸೇಮ್ ಆಗಿರತ್ತೆ. ಸ್ಯಾಲ್ರಿ ಮಾನದಂಡಗಳ ಪ್ರಕಾರ ಇದು ನೇಮಕಾತಿ ಪ್ರೊಸೆಸಿಂಗು. ಇದು ನಿಮಗೆ ಮೊದಲನೇ ಗೋವಾ ಸಾರ್ವಜನಿಕ ಸೇವಾ ಆಯೋಗದಲ್ಲಿ ಕರೆದಿರುವಂತ ನೇಮಕಾತಿ ಬಗ್ಗೆ ಮಾಹಿತಿ ಅರ್ಥ ಆಯಿತು. ಇದೇ ತಿಂಗಳಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರತ್ತೆ. ಇದು ಮೊದಲನೇ ಇಲಾಖೆ. ಇನ್ನು ಎರಡನೇ ಇಲಾಖೆ ಬಗ್ಗೆ ಮಾಹಿತಿ ನೋಡಿ. ಇಲ್ಲಿ ನೋಡಿ, ಎರಡನೇ ಇಲಾಖೆ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ 56 ವರ್ಷ ತನಕ ಇದೆ ನೋಡಿ. ಇಲ್ಲಿ 2 ಪೋಸ್ಟ್ ಇದಾವೆ. ಜನರಲ್ ಮ್ಯಾನೇಜರ್ ಅಂತೇಳಿ HR ಖಾಲಿ ಇರತ್ತೆ. 1,00,000ದಿಂದ 2,60,000 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ. ಮತ್ತೆ ಇದಕ್ಕೆ ಎಜುಕೇಶನ್ ಡಿಗ್ರಿ ತೆರಗಡೆ ಹೊಂದಿದವರು ಅಥವಾ MBA ಕಂಪ್ಲೀಟ್ ಮಾಡಿದವರು ಮತ್ತು ನಿಮಗೆ 15 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ. 15 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಇರತ್ತೆ. ಇಲ್ಲಿ ಸಂಸ್ಥೆ ನೋಡಿ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲೇ ತಿಳಿಸ್ಕೊಟ್ಟಿರುವಂತೆ ಸೆಂಟ್ರಲ್ ಗೌರ್ಮೆಂಟ್. ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಕೆಲಸ ಇರುವಂತದ್ದು. ಸಾಕಷ್ಟು ಜನ ಕಾಯ್ತಾ ಇದ್ದಾರ, ಬಟ್ ಏನ್ ಹೇಳಕ್ಕಾಗಲ್ಲ. ನೇಮಕಾತಿಗೆ ವರದಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ಲೇಬೇಕು. ಅದನ್ನೆಲ್ಲ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು, ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವಲ್ಲ ಅದರ ಬಗ್ಗೆ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ. ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಪರೀಕ್ಷೆ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಇವರು. ನೀರು ಮತ್ತು ವಿದ್ಯುತ್ ಸಲಹಾ ಸೇವೆಗಳ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇರುವಂತದ್ದು. ಇದು ಅದೇ ಪೋಸ್ಟ್, ನೀರು ಮತ್ತು ವಿದ್ಯುತ್ ಸಲಹಾ ಸೇವೆಗಳ ಲಿಮಿಟೆಡ್. ಇದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿ ಖಾಲಿ ಇರುವಂತ ಪೋಸ್ಟ್. ಪದವಿ MBA ಪೂರ್ಣಗೊಳಿಸಿದವ್ರಿಗೆ ಅವಕಾಶ ಇರತ್ತೆ. ಇದು ಆಲ್ ಇಂಡಿಯಾದಲ್ಲಿ ಕೆಲಸ. ಅತಿ ಮುಖ್ಯವಾದದ್ದು ದೆಹಲಿಯಲ್ಲಿ ಕೆಲಸ ಇರತ್ತೆ. ಇದು ಆಫ್ಲೈನ್ ಇರತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಆಫ್ಲೈನ್ ಅಲ್ಲಿ ಅವಕಾಶ. 11ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. 6ನೇ ತಾರೀಕು ಕೊನೆಯ ದಿನಾಂಕ, ಅಂದ್ರೆ ಮುಂದಿನ ತಿಂಗಳು ಜನವರಿ 6ನೇ ತಾರೀಕು ಕೊನೆಯ ದಿನಾಂಕ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇದ್ರು ಕಮೆಂಟ್ ಮಾಡಿ. ನೋಟಿಸ್ಗಳೆಲ್ಲ ಕೂಡ ನಮ್ಮ ಒಂದು ವೆಬ್ಸೈಟು ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ.